ಸ್ವರ್ಣಲ್ ಅಂಡ್ ವೆಲ್ಕಮ್ ಟು ಯೂಟ್ಯೂಬ್ ಫ್ಯಾಮಿಲಿ ಕುಡ್ಲಾ ರಾಂಪೆ. ನಿಮ್ಗೆಲ್ರಿಗೂ ಕೂಡ ಗೊತ್ತಿರೋ ಹಾಗೆ ಧರ್ಮಸ್ಥಳ ಸೌಜನ್ಯ ಕೇಸ್ 1 ತಿಂಗಳ ಹಿಂದೆ ಸುಪ್ರೀಂ ಕೋರ್ಟ್ನ ಮೆಟ್ಟಲು ಕೂಡ ಏರಿರುವಂಥದ್ದು ಅಂತ ಹೇಳಿದ್ರೆ ಸುಪ್ರೀಂ ಕೋರ್ಟ್ ಸಿಬಿಐ ಮತ್ತು ರಾಜ್ಯ ಸರ್ಕಾರಕ್ಕೆ ನೋಟಿಸ್ ಅನ್ನು ಕೂಡ ಮಾಡಿತ್ತು. ನಿಮ್ಮ ಅಭಿಪ್ರಾಯ ಏನು ಸೌಜನ್ಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅಂತೇಳಿ. ನಂತರ ನಿರಂತರವಾಗಿ ಕೊಂದವರು ಯಾರು ಟೀಮ್ ಆಗಿರ್ಬೋದು ಅಥವಾ ಸೌಜನ್ಯಲ ತಾಯಿ ಆಗಿರ್ಬೋದು ಒತ್ತಾಯವನ್ನು ಕೂಡ ಮಾಡಿದ್ರು. ಮರು ತನಿಖೆಗೆ ಯಾವುದೇ ನಮ್ದು ಅಭ್ಯಂತರ ಇಲ್ಲ ಅನ್ನುವಂಥ ಅರ್ಜಿಯನ್ನು ಸಲ್ಲಿಸಿ ಅಂತೇಳಿ ರಾಜ್ಯ ಸರ್ಕಾರಕ್ಕೆ ಮನವಿಯನ್ನು ಕೂಡ ಮಾಡಿದ್ರು. 29/4/2026 ಆರ್ಗ್ಯುಮೆಂಟ್ಗೆ ಡೇಟ್ ಅನ್ನು ಕೂಡ ಕೊಟ್ಟಿದ್ರು. ಆರ್ಗ್ಯುಮೆಂಟ್ ಕೂಡ ಆಗಿರುವಂಥದ್ದು. ಬೆಳಿಗ್ಗೆ ಆರ್ಗ್ಯುಮೆಂಟ್ ಇದ್ದಂಥ ಸಮಯದಲ್ಲಿ ಸಿಬಿಐ ಆಗಿರ್ಬೋದು ರಾಜ್ಯ ಸರ್ಕಾರ ಆಗಿರ್ಬೋದು ಯಾರೂ ಕೂಡ ಬರಲೇ ಇಲ್ಲ. ಆ ಟೈಮಲ್ಲಿ ಯಾವ ರೀತಿಯಾಗಿ ವಾದ ನಡೆದಿತ್ತು ಅಂತ ಹೇಳಿದ್ರೆ ನೋ ಕೌಂಟರ್ ಇನ್ ದಿಸ್, ಪ್ರತಿವಾದಿಗಳು ಯಾರೂ ಇಲ್ವಾ ಅಂತೇಳಿ ಜಡ್ಜ್ ಕೂಡ ಹೇಳ್ತಾರೆ. ಅಂತ ಹೇಳಿದ್ರೆ ಸಿಬಿಐ ಅಥವಾ ರಾಜ್ಯ ಸರ್ಕಾರ ಇಲ್ವಾ ಅನ್ನುವಂಥ ವಿಚಾರದಲ್ಲಿ. ಅದಕ್ಕೆ ಸೌಜನ್ಯ ಪರ ವಕೀಲರು ಕೂಡ ಹೇಳ್ತಾರೆ, counter has not been filed yet, but I would be beseeching Honorable Court can pass that order for reinvestigation as SIT to be constituted. ಪ್ರತಿವಾದಿಗಳು ಯಾರೂ ಇಲ್ಲ, ಸಿಬಿಐ ಅಥವಾ ರಾಜ್ಯ ಸರ್ಕಾರ ಇಲ್ಲ. ಸೊ ಆದ್ರೆ ನಾನು ಹೇಳ್ತೇನೆ ಏನು ಅಂತ ಹೇಳಿದ್ರೆ ಈ ಪ್ರಕರಣವನ್ನು ಮರು ತನಿಖೆ ಮಾಡಬೇಕು ಅಥವಾ ಇದಕ್ಕೆ SIT ರಚನೆ ಮಾಡಬೇಕು ಅಂತೇನು ಕೂಡ ಹೇಳ್ತಾರೆ. ಮುಂದುವರಿದು But that's a glaring note. Each and every single IO, be it state, CID, CBI, if we read their statements. ಸೌಜನ್ಯ ಪರ ವಕೀಲರು ಹೇಳ್ತಾರೆ, ಮೈಲಾರ್ಡ್ ನೀವು ಅದು ಸ್ಟೇಟ್ಮೆಂಟ್ ಅನ್ನು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಯಾವ ರೀತಿಯಾಗಿ ಅಯ್ಯೋ ಅಂತ ಹೇಳಿದ್ರೆ ಇನ್ವೆಸ್ಟಿಗೇಷನ್ ಆಫೀಸರ್ಸ್ ಪೊಲೀಸ್ಗಳು ಕಣ್ಣಿಗೆ ಕಾಣುವಂತ ತಪ್ಪನ್ನು ಮಾಡಿದ್ದಾರೆ ಅಂತೇಳಿ ಅದನ್ನು ನೋಡಿದಾಗ ಗೊತ್ತಾಗುತ್ತೆ ಮೈಲಾರ್ಡ್ ಅಂತೇಳಿ. ಅದಕ್ಕೆ ಜಡ್ಜಿ ಹೇಳ್ತಾರೆ ಅಟ್ಲೀಸ್ಟ್ ಸರ್ಕಾರದ ಸ್ಟ್ಯಾಂಡ್ ಏನು, ಸರ್ಕಾರದ ನಿಲುವು ಏನು ಈ ಪ್ರಕರಣದ ಬಗ್ಗೆ ಅಂತೇಳಿ ಕೇಳಬೇಕಲ್ವಾ ಅಂತೇಳಿ. ಅವರು ಬರಲಿಲ್ಲ ಬಟ್ ಕೇಳಬೇಕಲ್ವಾ ಅಂತ. ಅದಕ್ಕೆ ಸಂತೋಷ್ ರಾವ್ ಪರ ವಕೀಲರು ಹೇಳ್ತಾರೆ, ಮೈಲಾರ್ಡ್ ನಾನು ಈ ಕೇಸಿಗೆ ಸಪೋರ್ಟ್ ಮಾಡ್ತೇನೆ ಅಂತ ಹೇಳಿದ್ರೆ ಅವರು ಏನು ಮರು ತನಿಖೆ ಆಗಬೇಕು ಅಥವಾ SIT ರಚನೆ ಆಗಬೇಕು ಅಂತೇಳಿ ಹೇಳ್ತಾ ಇದ್ದಾರೆ. ಸೊ ಅದಕ್ಕೆ ನಮ್ದು ಸಪೋರ್ಟ್ ಇದೆ ಅಂತೇಳಿ. ಮುಂದುವರಿದು ಸಂತೋಷ್ ರಾವ್ ಪರ ವಕೀಲರು ಹೇಳ್ತಾರೆ, ನಾನು ತುಂಬಾ ಕಿರುಕುಳವನ್ನು ಕೂಡ ಅನುಭವಿಸಿದ್ದೀನಿ ಮೈಲಾರ್ಡ್. 6.5 ವರ್ಷಗಳ ಕಾಲ ಜೈಲಲ್ಲಿದ್ದೆ. ನನ್ನನ್ನು ಆರೋಪಿಯನ್ನ ಅಂತ ಹೇಳಿ ಮಾಡಿದ್ರು. ತುಂಬಾ ಕಿರುಕುಳವನ್ನು ಅನುಭವಿಸಿದ್ದೆ ಅನ್ನುವಂಥ ವಿಚಾರದಲ್ಲೂ ಕೂಡ ಸಂತೋಷ್ ರಾವ್ ಪರ ವಕೀಲರು ಹೇಳ್ತಾರೆ. ಅದಕ್ಕೆ ಜಡ್ಜ್ ಹೇಳ್ತಾರೆ, I was the one who disappearing for the state. Mr. Naveen Sharma. He accepted notice that. Where is he? Double initiate appeared on the Others are also represented. Other CBI, 8 and 9 CBI federal. ಎಲ್ಲಿ ಸಿಬಿಐ ಎಲ್ಲಿ ರಾಜ್ಯ ಸರ್ಕಾರ ಅಂತೇಳಿ ಕೇಳ್ತಾ ಇದ್ದಾರೆ ಜಡ್ಜ್ ರವರು. ಸಿಬಿಐ ಕೇಂದ್ರ ಸರ್ಕಾರ, ಬೇಟಿ ಪಡಾವೋ ಬೇಟಿ ಬಚಾವೋ ರಾಜ್ಯ ಸರ್ಕಾರ, ಹೆಣ್ಣು ಮಕ್ಕಳ ಪರವಾಗಿರುವಂತಹ ಸರ್ಕಾರ ಎಲ್ಲಿದೆ? ಯಾಕೆ ಹೆಣ್ಣು ಮಗಳಿಗೆ ನ್ಯಾಯವನ್ನು ಕೇಳಿಕೊಂಡು ತನ್ನ ತಾಯಿ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದಾಗ ಸಂತೋಷ್ ರಾವೇ ನಾನು ನಿರಪರಾಧಿ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಅಲ್ಲಿ ವಾದ ಮಂಡಿಸುವಾಗ ಯಾಕೆ ತಪ್ಪಿಸ್ಕೊಂಡ್ರಿ, ಯಾಕೆ ಹೋಗಿಲ್ಲ? ಅದಕ್ಕೆ ಸೌಜನ್ಯ ಪರ ವಕೀಲರು ಒಂದು ಫೋಟೋವನ್ನು ಕೂಡ ಕೊಡ್ತಾರೆ ಜಡ್ಜಿಗೆ. ಅಂತ ಹೇಳಿದ್ರೆ ಸೌಜನ್ಯ ಆ ಟೈಮಲ್ಲಿ ಯಾವ ರೀತಿಯಾಗಿ ಬಾಡಿ ಇತ್ತು ಅಂತೇಳಿ ಎಕ್ಸ್ಪ್ಲೈನ್ ಮಾಡೋಕೆ ಫೋಟೋವನ್ನು ಕೂಡ ಕೊಡ್ತಾರೆ. Just pass on this photograph. I've asked them to opaque the upper body parts. Despite this, DNA was not done with the clothes she had over her when they recovered the body. ಫೋಟೋ ಕೊಟ್ಟಾಗ ಜಡ್ಜಿಗೂ ಕೂಡ ಬೇಸರ ಆಗುತ್ತೆ ಅದನ್ನು ನೋಡಿದಾಗ. The other one is about the other thing, but ಯಾವ ರೀತಿಯಾಗಿ ಇದೆ ಅಂತ ಹೇಳಿದ್ರೆ ಎದೆಯಲ್ಲಿ ಕಚ್ಚಿದ ಗಾಯ ಇದೆ. ಒಂದು ವೇಳೆ ಅಲ್ಲೇ ಏನಾದರೂ ಆಗ್ತಾ ಇದ್ರೆ ಅವಳ ಕೈಯಲ್ಲಿ ಎಷ್ಟು ಮಣ್ಣು ಇರಬೇಕಿತ್ತು. ಅವಳ ಕೈ ಎಲ್ಲೋ AC ರೂಮಿಂದ ಎದ್ದು ಬಂದ ಥರ ಇದೆ. ಅಷ್ಟು ನೀಟಾಗಿದೆ, ಅಷ್ಟು ಕ್ಲೀನ್ ಆಗಿದೆ. ಒಂದೇ ಒಂದು ಚೂರು ಮಣ್ಣಿಲ್ಲ, ಬ್ಯಾಗ್ ಒದ್ದೆ ಹಾಕಿಲ್ಲ. ಆ ಕಟ್ಟಿದ್ದಾರೆ, ಆ ಗಿಡಕ್ಕೇನು ಕಟ್ಟಿದ್ದಾರೆ. ಈ ರೀತಿ ಬಂದರೆ ಕೈ ಹೊರಗಡೆ ಬರುತ್ತೆ. ಎಳೆದು ಬಂದರೆ ಒಂದು ಕೈಯನ್ನು ಕಟ್ಟಲೇ ಇಲ್ಲ. ಅದರಿಂದ ಏನಾದರೂ ಅವಳು ಸೇವ್ ಆಗುವಂಥ ಪ್ರಯತ್ನವನ್ನು ಕೂಡ ಪಡ್ತಾ ಇದ್ಲು. ಡಾಕ್ಟರ್ ಶುಭಾಕರ್ ಅವರೇ ಹೇಳ್ತಾ ಇದ್ರು, ಸೌಜನ್ಯ ದೇಹ ಮಾತಾಡ್ತಾ ಇತ್ತು ರೀ. ಅವಳ ತೊಡೆಯಲ್ಲಿದ್ದಂಥ DNA, ಅವಳ ಬಟ್ಟೆಯಲ್ಲಿದ್ದಂಥ DNA, ಅವಳ ಬ್ಯಾಗಲ್ಲಿದ್ದಂಥ DNA, ಅವಳ ಟ್ಯಾಗಲ್ಲಿದ್ದಂಥ DNA ಎಲ್ಲನೂ ಕೂಡ ಮಾತಾಡ್ತಾ ಇತ್ತು. ನೋಡಿ
ನನ್ನ ತೊಡೆಯಲ್ಲಿ, ಬಟ್ಟೆಯಲ್ಲಿ, ಟ್ಯಾಗಲ್ಲಿ, ಬ್ಯಾಗಲ್ಲಿ DNA ಇದೆ, ಕಲೆಕ್ಟ್ ಮಾಡಿ ಡಾಕ್ಟ್ರೇ ಅಂತೇಳಿ ಕಲೆಕ್ಟ್ ಮಾಡಿಲ್ಲ ಡಾಕ್ಟ್ರು ಅನ್ನುವಂಥ ವಿಚಾರದಲ್ಲಿ ಡಾಕ್ಟರ್ ಶುಭಕರ್ ಫಾರೆನ್ಸಿಕ್ ಎಕ್ಸ್ಪರ್ಟ್ ಕೂಡ ಮಾತಾಡ್ತಾ ಇದ್ರು. ಅನಂತರದಲ್ಲಿ ಸೌಜನ್ಯ ಪರ ವಕೀಲರು ಮತ್ತೆ ವಾದ ಮಾಡ್ತಾರೆ ಏನು ಅಂತ ಹೇಳಿದ್ರೆ, One but actual 7 murders that have taken place, my lord. So all 5 victims gone. The doctor was investigated. He is dead. 7 ಜನ ಸಾಕ್ಷಿಗಳು ಕೂಡ ಸತ್ತಿದ್ದಾರೆ. ಈ ಪ್ರಕರಣ ತನಿಖೆಯ ಹಂತದಲ್ಲಿರುವಂತಹ ಸಂದರ್ಭದಲ್ಲಿ ಅಂತ ಹೇಳಿ. ಸೊ ಅದಕ್ಕೆ ಸ್ಟೇಟ್ ಬರಲಿಲ್ಲ, ಪಾಸ್ ಓವರ್ ಮಾಡ್ತೀನಿ ಮಧ್ಯಾಹ್ನದ ನಂತರ ಅಂತಲೂ ಕೂಡ ಹೇಳ್ತಾರೆ. State might have pass it over. Let's see whether it will change. ಸೊ ಇದು ಬೆಳಿಗ್ಗೆ ನಡೆದಂಥ ವಾದ. ನಂತರ ಮಧ್ಯಾಹ್ನದ ನಂತರ ರಾಜ್ಯ ಸರ್ಕಾರದ ಪರ ವಕೀಲರು ಬಂದರು. ಹಾಗಾದ್ರೆ ಮಧ್ಯಾಹ್ನದ ನಂತರ ಏನಾಯ್ತು? ಮಧ್ಯಾಹ್ನದ ನಂತರ ಜಡ್ಜ್ ಕೇಳ್ತಾರೆ, ನೀವು ಪ್ರತಿವಾದವನ್ನು ಏನು ಸಲ್ಲಿಸಿಲ್ವಾ ಅಂತ ಹೇಳಿ. And you have not filed a counter also. ಅದಕ್ಕೆ ಸರ್ಕಾರದ ಪರವಾಗಿರುವಂತಹ ವಕೀಲರು ಹೇಳ್ತಾರೆ ಏನು ಅಂತ ಹೇಳಿದ್ರೆ, Lord, my instructions were that, my lord, so far as the acquittal committee is concerned, Sorry? my instructions, your lordship, I have your instructions, my lord, to sister lordship. Last occasion you took time to file a counter counsel. ಅಕ್ವಿಟಲ್ ಕಮಿಟಿಯನ್ನು ನಾವು ರಚನೆ ಮಾಡಿದ್ದೀವಿ ಅನ್ನುವಂಥ ವಿಚಾರದಲ್ಲೂ ಕೂಡ ಹೇಳ್ತಾರೆ. ಯಾವ ಮುಖದಲ್ಲಿ ಹೇಳ್ತಾರೆ ಈ ಗೌರ್ಮೆಂಟ್ ಅನ್ನುವಂಥ ವಿಚಾರದಲ್ಲೂ ಗೊತ್ತಿಲ್ಲ. ಅಕ್ವಿಟಲ್ ಕಮಿಟಿ ರಚನೆ ಮಾಡಿದ್ದಾರಂತೆ. ಕೋರ್ಟ್ ಅಕ್ವಿಟಲ್ ಕಮಿಟಿ ರಚನೆ ಮಾಡಿ ಅಂತೇಳಿ ಬರೆದು 2-3 ವರ್ಷ ಆಯಿತು. ನಿರಂತರವಾಗಿ ಹೋರಾಟ ಮಾಡಿ ಅಕ್ವಿಟಲ್ ಕಮಿಟಿ ರಚನೆ ಮಾಡಿ ಅಂತೇಳಿ ಕೂಡ ಕೇಳಿದ್ರೂ ಅಕ್ವಿಟಲ್ ಕಮಿಟಿ ರಚನೆ ಮಾಡೋಕ್ಕಾಗಿಲ್ಲ. ತಮ್ಮಷ್ಟಕ್ಕೆ 4 ಜನರ ಒಳಗಡೆನೆ ಅಕ್ವಿಟಲ್ ಕಮಿಟಿಯನ್ನು ರಚನೆ ಮಾಡಿ CBI ತನಿಖೆ ಮಾಡಿರುವಂಥ ಕಾರಣಕ್ಕಾಗಿ CBI ಒಪಿನಿಯನ್ ಹೇಳಬೇಕಾಗುತ್ತೆ. CBI ನಮಗೆ ಹೇಳಿದ್ರೆ ನಾವು ಅಕ್ವಿಟಲ್ ಕಮಿಟಿಯನ್ನು ರಚನೆ ಮಾಡ್ಬೋದು ಅಂತೇಳಿ ಹೇಳಿದಂತಹ ರಾಜ್ಯ ಸರ್ಕಾರ ಈಗ ಸುಪ್ರೀಂ ಕೋರ್ಟ್ ಅಲ್ಲಿ ಹೋಗಿ ಹೇಳುತ್ತೆ ನಾವು ಅಕ್ವಿಟಲ್ ಕಮಿಟಿಯನ್ನು ರಚನೆ ಮಾಡಿದ್ದೀವಿ ಅನ್ನುವಂಥ ವಿಚಾರದಲ್ಲಿ. ನಾಚಿಕೆ ಆಗೋದಿಲ್ಲ? ಯಾವ ಮುಖದಲ್ಲಿ ಹೇಳ್ತೀರಿ? ಯಾರ ಕಣ್ಣಿಗೆ ಮಣ್ಣನ್ನು ಎರಚ್ತಾ ಇದ್ದೀರಿ ಹಾಗಾದ್ರೆ ಸರ್ಕಾರ? ನಾಚಿಕೆ ಆಗುದಿಲ್ವಾ ನಿಮಗೆ? ಒಂದು ಹೆಣ್ಣು ಮಗಳ ಪರವಾಗಿರುವಂತಹ ಸರ್ಕಾರ, ಹೆಣ್ಣು ಮಕ್ಕಳಿಗೋಸ್ಕರ ಇರುವಂತಹ ಸರ್ಕಾರ ಅಂತೇಳಿ ಹೇಳ್ತಿರಲ್ವಾ? ಇಲ್ಲೋಗಿ ಸುಳ್ಳು ಹೇಳ್ತಿರಲ್ವಾ? ಯಾಕೆ ಅಕ್ವಿಟಲ್ ಕಮಿಟಿ ರಚನೆ ಮಾಡಿದ್ರಿ, ಬಟ್ ಏನು ಪ್ರಯೋಜನ? ತಪ್ಪಿತಸ್ಥ ತನಿಖಾಧಿಕಾರಿಗಳ ಮೇಲೆ ಶಿಕ್ಷೆಯನ್ನು ಮಾಡಬೇಕು ಅಥವಾ ತಪ್ಪಿತಸ್ಥ ತನಿಖಾಧಿಕಾರಿಗಳ ತನಿಖೆ ಮಾಡಬೇಕು ಅಂತ ಹೇಳಿ ಕೋರ್ಟ್ ಹೇಳಿದ ನಂತರವೂ ಕೋರ್ಟ್ನ ಒಂದು ಆದೇಶಕ್ಕೆ ಗೌರವ ಕೊಡೋಕ್ಕಾಗಿಲ್ಲ ಅಂತ ಹೇಳಿದ್ರೆ ಈಗ ಹೋಗಿ ಸುಪ್ರೀಂ ಕೋರ್ಟ್ ಅಲ್ಲಿ ಹೇಳ್ತೀರಾ ಅಕ್ವಿಟಲ್ ಕಮಿಟಿಯನ್ನು ರಚನೆ ಮಾಡಿದೀವಿ ಅಂತೇಳಿ. ಏನ್ ಮಾಡಿದ್ದೀರಾ ಅದರಲ್ಲಿ? ಯೋಗೀಶನಿಗೆ ಪ್ರಮೋಷನ್ ಮಾಡಿದ್ದ, ಡಾಕ್ಟರ್ ಆದ ಮೇಘೋ ಸತ್ರು ಡಾಕ್ಟರ್ ರಶ್ಮಿ ಇನ್ನೂ ಕೂಡ ಬೆಳ್ತಂಗಡಿಯಲ್ಲಿ ಇದ್ದಾರಲ್ವಾ? ಏನ್ ತನಿಖೆ ಮಾಡಿದ್ರಿ ನೀವು? ಈಗ ಸುಪ್ರೀಂ ಕೋರ್ಟ್ ಅಲ್ಲಿ ಹೋಗಿ ಅಕ್ವಿಟಲ್ ಕಮಿಟಿ ರಚನೆ ಮಾಡಿದ್ದೀವಿ ಅನ್ನುವಂತ ವಿಚಾರದಲ್ಲಿ ಹೇಳ್ತೀರಿ ಅಲ್ವಾ? ಯಾವ ಕಾಟಾಚಾರಕ್ಕೆ ಮಾಡಿದ್ದು? ಏನ್ ಮಾಡಿದ್ರಿ ಅಂತೇಳಿ ಹೇಳಿ ಅಲ್ವಾ ಅಕ್ವಿಟಲ್ ಕಮಿಟಿ ರಚನೆ ಮಾಡಿ. ಅದಕ್ಕೆ ಜಡ್ಜ್ ಕೇಳ್ತಾರೆ, There's a slight, lord, And you are taking a case of this nature this lightly. ಇಷ್ಟು ದಿನ ಬೇಕಾಯ್ತಾ ನಿಮ್ಗೆ ಅದನ್ನು ಹೇಳೋಕೆ ಅಥವಾ ಅದನ್ನು ಸಲ್ಲಿಸೋಕೆ ಅಂತ? ನೋಡಿ ನಿಮ್ಮ ಮುಖಕ್ಕೆ ಜಡ್ಜೆ ಹೇಳ್ತಾ ಇದ್ದಾರೆ, ಇಷ್ಟು ಸರಳವಾಗಿ ತೆಗೆದುಕೊಂಡಿದ್ದೀರಾ ಕೇಸನ್ನು ಅನ್ನುವಂತ ವಿಚಾರದಲ್ಲಿ. ನಾಚಿಕೆ ಆಗೋದಿಲ್ವಾ ಕರ್ನಾಟಕ ಸರ್ಕಾರಕ್ಕೆ? ಸರ್ವೋಚ್ಚ ನ್ಯಾಯಾಲಯದಲ್ಲಿ ಕೂತಂತಹ ನ್ಯಾಯಾಧೀಶರು ಹೇಳ್ತಾ ಇರುವಂತದ್ದು ಬರ್ಬರತೆ ಏನು ಅಂತೇಳಿ ಜಡ್ಜ್ಗೂ ಕೂಡ ಅರ್ಥ ಆಗಿದಾದ್ರೆ ಸರ್ಕಾರಕ್ಕೆ ಅರ್ಥ ಆಗಿಲ್ಲ ಅಂತ ಹೇಳಿದ್ರೆ ನಾಚಿಕೆ ಆಗ್ಬೇಕು. ಪರಮೇಶ್ವರ್ ಹತ್ರ ಹೋಗಿ ಮೈಕ್ ಹಿಡಿದ್ರೆ ಇದು ಮುಗಿದು ಹೋದ ಅಧ್ಯಾಯ ಅಂತೇಳಿ ಹೇಳ್ತಾ ಇದ್ದಾರೆ. ಈಗ ಓಪನ್ ಆಗಿದೆ ಅಧ್ಯಾಯ. ಪರಮೇಶ್ವರ್ ಅವರು ಓಪನ್ ಮಾಡಿ ತನಿಖೆ ಮಾಡಿ. RTIಯಲ್ಲಿ ಉತ್ತರ ಕೇಳಿದಾಗ ಗೌಪ್ಯ ಮಾಹಿತಿ ಉತ್ತರವನ್ನು ಕೊಡೋಕ್ಕಾಗುದಿಲ್ಲ ಅಂತೇಳಿ ಹೇಳ್ತಿರಲ್ವಾ? ಏನಿದೆ ಗೌಪ್ಯ ಮಾಹಿತಿ? ಚಾರ್ಜ್ ಶೀಟ್ ಆಗಿದೆ, ಜಡ್ಜ್ಮೆಂಟ್ ಬಂದಿದೆ, ಅದರ ಮೇಲೆ ಕೂಡ ಗೌಪ್ಯ ಮಾಹಿತಿ ಏನದು? ಬೇಸರ ಆಗುತ್ತೆ ರೀ. ಒಂದು ಹೆಣ್ಣು ಮಗಳಿಗೆ ಬರ್ಬರವಾಗಿ ಅತ್ಯಾಚಾರ ಆಗಿ ಇಷ್ಟೆಲ್ಲ ಆದ್ರೂ ಇನ್ನೂ ಕೂಡ ಆಟ ಆಡ್ತಾ ಇದೆ ಅಲ್ವಾ? ಅರ್ಥ ಆಗೋದಿಲ್ವಾ ನಿಮಗೆ? no, my lord, we have carried out an investigation also, my lord. So far as Further investigation. no, the acquittal committee, my lord, had carried out the, my lord, the inquiry with respect to the lapses on the part. Against the officers, investigating By the officers. trial court, my lords, while That recommendation has been made for carrying out disciplinary. ಮತ್ತೆ ಅದೇ ಗುಣಗಾನ ಸರ್ಕಾರದ. ಅಕ್ವಿಟಲ್ ಕಮಿಟಿ ಮಾಡಿದ್ದೀವಿ ಅಂತೇಳಿ ಈ ಮಕ್ಕಳು ಎಲ್ಲ ತಿಂಡಿ ಕೊಡದೇ ಇದ್ದಾಗ ಚೊರೆ ಮಾಡ್ತಾರಲ್ವ, ಆ ರೀತಿ ಅಕ್ವಿಟಲ್ ಕಮಿಟಿ ಮಾಡಿದ್ದೀವಿ. ಅಕ್ವಿಟಲ್ ಕಮಿಟಿ ಕೈ ತೊಳೆಯೋಕೆ ಏನಿಲ್ಲ, ನಮ್ದೇನು ತಪ್ಪಿಲ್ಲ ಅಂತೇಳಿ ತಪ್ಪು ಮಾಡಿದ್ದೆ ನೀವು. ಅಕ್ವಿಟಲ್ ಕಮಿಟಿ ಮಾಡಿ ಒಂದು ವೇಳೆ ತಪ್ಪಿತಸ್ಥ ತನಿಖಾಧಿಕಾರಿಗಳ ಮೇಲೆ ಇಷ್ಟು ಹೊತ್ತಿಗೆ ಶಿಕ್ಷೆ ಕೊಡ್ತಾ ಇದ್ರೆ ಯಾರಾದ್ರೂ ಮಾತಾಡ್ತಾ ಇದ್ರೆ ಸುಪ್ರೀಂ ಕೋರ್ಟ್ ಈ ತರ ಬೇಜವಾಬ್ದಾರಿತನದಿಂದ ಇದ್ದೀರಿ ಅನ್ನುವಂತ ವಿಚಾರದಲ್ಲಿ ಅಥವಾ ಈ ಕೇಸನ್ನು ತುಂಬಾ ಸರಳವಾಗಿ ತಗೊಂಡಿದ್ದೀರಿ ಅನ್ನುವಂತ ವಿಚಾರದಲ್ಲಿ ಸುಪ್ರೀಂ ಕೋರ್ಟ್ ಹೇಳ್ತಾ ಇತ್ತಾ? ಜನರಿಗೆ ಪಾರದರ್ಶಕವಾಗಿ ಒಂದು ನೀವು ಪ್ರೆಸ್ ನೋಟ್ ಅನ್ನು ಬಿಡಿ, ಇದು ನಾವು ಅಕ್ವಿಟಲ್ ಕಮಿಟಿಯನ್ನು ರಚನೆ ಮಾಡಿದ್ದು ಸೌಜನ್ಯ ಪ್ರಕರಣದಲ್ಲಿ ಕೋರ್ಟ್ ಹೇಳಿದೆ ಹೆರ್ರಿಂಗ್ ಅಫಿಷಿಯಲ್ ತಪ್ಪಿತಸ್ಥ ತನಿಖಾಧಿಕಾರಿಗಳ ಮೇಲೆ ಕ್ರಮವನ್ನು ಜರುಗಿಸಬೇಕು ಅಂತೇಳಿ, ಅದಕ್ಕೆ ನಾವು ಪ್ರಮೋಷನ್ ಕೊಟ್ಟು ಅವರಿಗೆ ಕ್ರಮವನ್ನು ಜರುಗಿಸಿದ್ದೀವಿ ಅಂತೇಳಿ ಹೇಳಿ ಯಾವ ರೀತಿ ಕ್ರಮವನ್ನು ಕೈಗೊಂಡಿದ್ದೀರೋ ನೀವು? ನಿಮ್ಮ ಮಗಳಾದ್ರೆ, ಇನ್ಫ್ಲೂಯೆನ್ಸ್ಡ್ ಪರ್ಸನ್ ಅಧಿಕಾರಿಗಳ ಮಗಳಾದ್ರೆ, ದೊಡ್ಡವರ ಮಗಳಾದ್ರೆ ಬಿಡ್ತಾ ಇದ್ದೀರಾ ನೀವು? ಹೋಗ್ತೀರಾ, ಎಲ್ಲಾನು ಕೂಡ ಹೋಗ್ತೀರಾ. ತಮಿಳ್ನಾಡಲ್ಲಿ ಹೇಗೆ ಪೊಲೀಸರು ಜೈಲಿಗೆ ಹೋದ್ರೋ
ಕುಲಕರ್ಣಿ ಕೇಸಲ್ಲಿ ಹೇಗೆ ಪೊಲೀಸರು ಜೈಲಿಗೆ ಹೋದ್ರೋ ಅದೇ ರೀತಿ ಈ ಕೇಸಲ್ಲೂ ಕೂಡ ಜೈಲಿಗೆ ಹೋಗ್ತಾರೆ ಪೊಲೀಸರು, ನೋಡ್ತಾ ಇರಿ. Final judgment trial court said since there's a defaulted investigation, it directed acquittal committee, delegated the matter to acquittal committee for taking action against the erring police officials. High Court has taken note of that in page 17. Our information is even there nothing has taken. Nothing has been. Nothing. ಸೌಜನ್ಯ ಪರ ವಕೀಲರು ಕೂಡ ಹೇಳ್ತಾರೆ ಏನು ಅಂತ ಹೇಳಿದ್ರೆ, ಫಾಲ್ಟಿ ಇನ್ವೆಸ್ಟಿಗೇಷನ್ ಮಾಡಿದ್ರು ಅಂತ ಹೇಳಿದ್ರೆ, ಅಷ್ಟು ಕಳಪೆ ಮಟ್ಟದ ಇನ್ವೆಸ್ಟಿಗೇಷನ್ ಮಾಡಿದ್ರು ಕರ್ನಾಟಕ ಸರ್ಕಾರದ ಪೊಲೀಸ್ ಇಲಾಖೆ. ಸೊ ಅದಕ್ಕೋಸ್ಕರ ಅಕ್ವಿಟಲ್ ಕಮಿಟಿ ಮಾಡಬೇಕು ಅಂತ ಹೇಳಿ ಕೋರ್ಟ್ ಬರೆದಿತ್ತು. ನಮ್ಮ ಗಮನಕ್ಕೆ ಯಾವುದು ಬರಲಿಲ್ಲ ಅವರು ಮಾಡಿದ್ದಾರೆ ಅನ್ನುವಂತಹ ವಿಚಾರ. ಏನ್ ಮಾಡಿದ್ದಾರೆ 4 ಜನ ಸೇರಿ ಮಾಡಿ, ಇದು CBI ಮಾಡಿರುವಂತಹ ಕಾರಣಕ್ಕಾಗಿ ನಮಗೆ ಅದನ್ನು ತನಿಖೆ ಮಾಡೋಕ್ಕಾಗೋದಿಲ್ಲ, CBI ಹೇಳಿದ್ರೆ ಮಾಡುತ್ತೀವಿ, CBI ಹೇಳಿದ್ರೆ ಮಾಡ್ತೀವಿ ಅಂತೇಳಿ ಯಾಕೆ ಹೇಳ್ಬಾರ್ದಿತ್ತು? ಅದನ್ನೇ ಯಾಕೆ ಮಾಡಿದ್ದೀವಿ ಅಂತೇಳಿ ಹೇಳ್ತಾ ಇದ್ದೀರಾ ಸರ್ಕಾರ? ಅದಕ್ಕೆ ಜಡ್ಜ್ ಹೇಳ್ತಾರೆ. Someone is appearing for the CBI? Mr. Mukesh Kumar Marodia. No one's appearing. ಎಲ್ಲಿ CBI-ನ ವಕೀಲರು ಅಥವಾ CBI-ನ ಪರವಾಗಿ ಯಾರಿದ್ದೀರಾ ಅಂತ ಹೇಳಿ ಕೂಡ ಜಡ್ಜ್ ಕೇಳ್ತಾರೆ. CBI-ನ ಪರವಾಗಿ ಯಾರು ಬರಲಿಲ್ಲ. ಯಾಕೆ, ಹೇಗೆ ಬರ್ತಾರ್ರಿ? CBI ಹೇಳಿದೆ 2017ರಲ್ಲಿ ರಶ್ಮಿ ಅವರನ್ನು ತನಿಖೆ ಮಾಡಬೇಕು, ಡಾಕ್ಟರ್ ಆದಮನ್ನು ತನಿಖೆ ಮಾಡಬೇಕು, ಇವರು ತಪ್ಪನ್ನು ಎಸಗಿದ್ದಾರೆ ಅಂತೇಳಿ ಮುಂದುವರೆದು ಜಡ್ಜ್ ಹೇಳ್ತಾರೆ. You want investigation through the CBI? No, it's better that the CBI undertakes. CBI also did it. ಸೊ ನಿಮಗೆ CBI ಇನ್ವೆಸ್ಟಿಗೇಷನ್ ಬೇಕಾ ಅನ್ನುವಂಥ ವಿಚಾರದಲ್ಲೂ ಕೂಡ ಜಡ್ಜ್ ಕೇಳ್ತಾರೆ. ಅವ್ರಿಗೆ ಗೊತ್ತಿರೋದಿಲ್ಲ ಇದು CBI ಇನ್ವೆಸ್ಟಿಗೇಷನ್ ಆಗಿದೆ ಅನ್ನುವಂಥ ವಿಚಾರದಲ್ಲಿ. ಆಗ ಸರ್ಕಾರದ ಪರ ವಕೀಲರು ಹೇಳ್ತಾರೆ, CBI filed the charge sheet. My lord. CBI Filed the charge. filed the charge sheet. CBI ಚಾರ್ಜ್ ಶೀಟ್ ಅನ್ನು ಫೈಲ್ ಮಾಡಿದ್ದೆ CBI ಅನ್ನುವಂಥ ವಿಚಾರದಲ್ಲೂ ಕೂಡ ಹೇಳ್ತಾರೆ. ಅಂದ್ರೆ ಇವರು ಎಸ್ಕೇಪ್ ಆಗ್ಬೇಕಷ್ಟೇ. ಅದಕ್ಕೆ ಸೌಜನ್ಯ ಪರ ವಕೀಲರು ಹೇಳ್ತಾರೆ, CBI inspector IO says I did not even visit the place of shooting. CBI IO ಹೇಳ್ತಾರೆ, ಇನ್ವೆಸ್ಟಿಗೇಷನ್ ಆಫೀಸರ್ ನಾವು ಆ ಪ್ಲೇಸಿಗೆ ಹೋಗಿಲ್ಲ ಅನ್ನುವಂಥ ವಿಚಾರದಲ್ಲಿ. ಅದಕ್ಕೆ ಜಡ್ಜ್ ಹೇಳ್ತಾರೆ, When the investigation was entrusted to the CBI, what possible can be done on visiting the site? ಒಂದಷ್ಟು ಟೈಮ್ನ ನಂತರ CBIಗೆ ಈ ತನಿಖೆಯನ್ನು ವಹಿಸಿರುವಂಥದ್ದು. ಪ್ಲೇಸಿಗೆ ಹೋಗಿ ಅವ್ರಿಗೆ ಏನು ಮಾಡೋದು, ಏನು ಸಿಗುತ್ತೆ ಅಂತೇಳಿ. ಅದಕ್ಕೆ ಸೌಜನ್ಯ ಪರ ವಕೀಲರು ಹೇಳ್ತಾರೆ, Fortunately, my lord, her belongings are still preserved because the matter was referred to the acquittal committee. It was kept in Malkhana till the trial was over, my lords. Now it ಆ ಬಟ್ಟೆ ಬರೆ ಮತ್ತೊಂದು ಮಗದೊಂದು ಏನೆಲ್ಲ ಇರುತ್ತೆ ಅದನ್ನೆಲ್ಲವೂ ಕೂಡ ಪ್ರಿಸರ್ವ್ ಮಾಡಿ ಅವರು ಇಡಬೇಕು, ಯಾವ ರೀತಿಯಾಗಿ ಇಡಬೇಕು ಅಂತೇಳಿ ಅವರಿಗೆ ಗೊತ್ತಿರುತ್ತೆ ಅನ್ನುವಂಥ ವಿಚಾರದಲ್ಲಿ. ಅಕ್ವಿಟಲ್ ಕಮಿಟಿ ಮಾಡಬೇಕು ಅಂತ ಹೇಳಿದೆ ಸರ್ಕಾರ ಅಂದಮೇಲೆ ಅವರು ಅದನ್ನೆಲ್ಲ ಇಡಬೇಕು ಸೇಫ್ ಆಗಿ ಅಂತೇಳಿ. ಅಂದರೆ DNA ಆಗಿರ್ಬೋದು ಅಥವಾ ಬಟ್ಟೆ ಆಗಿರ್ಬೋದು, ಏನೆಲ್ಲ ವಸ್ತುಗಳು ಸಿಕ್ಕಿದೆ ಅದನ್ನು ಪ್ರಿಸರ್ವ್ ಆಗಿ ಇಡಬೇಕು ಅನ್ನುವಂಥ ವಿಚಾರದಲ್ಲಿ ಇವ್ರಿಗೆ ಗೊತ್ತೇ ಇಲ್ಲ ಅಲ್ಲ ಯಾವ ರೀತಿ ಇಡಬೇಕು ಅಂತೇಳಿ. ಏನಿಟ್ಟಿದ್ದಾರೆ ಅಂತೇಳಿ ಬೇಕಾ? ಫಂಗಲ್ಸ್ ಬಂದ ನಂತರ ಇದನ್ನು ವೆಜಿನಲ್ ಸ್ವಾಬ್ ಅನ್ನು ಕಲಿಸಿರ್ತಾರೆ, ಮತ್ತೆ ಇಡೋದು ಇವರು. is 20, Now at the stage, 14 years. ಸೊ ಜಡ್ಜ್ ಹೇಳ್ತಾರೆ, 14 ವರ್ಷ ಆಗಿದೆ ಈ ಕೇಸಿಗೆ ಅನ್ನುವಂಥ ವಿಚಾರದಲ್ಲಿ. ಅದಕ್ಕೆ ಸೌಜನ್ಯ ಪರ ವಕೀಲರು ಹೇಳ್ತಾರೆ, Her clothes are there, DNA test can be done. There are 3 protests. persons, some Yes, and lords, there are protests in the local area. They are naming 4 people. They are saying their real culprits are other persons. ಅವಳ ಬಟ್ಟೆ ಇದೆ, 4 ಜನ ಆರೋಪಿಗಳು ಯಾರು ಅನ್ನುವಂಥ ವಿಚಾರದಲ್ಲಿ ಹೋರಾಟ ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಹೋರಾಟಗಾರರು ಕೂಡ ಹೇಳ್ತಾ ಇದ್ರು, DNA ಕೂಡ ಇದೆ. ಸೊ ಹೀಗಿರ್ಬೇಕಾದ್ರೆ ಇದರಿಂದಾಗಿ ಎಲ್ಲಾನು ಕೂಡ ಮಾಡ್ಬೋದು ಅಂತೇಳಿ ಒಂದಷ್ಟು ಸಾಕ್ಷಿಗಳನ್ನು ಕೂಡ ಕೋರ್ಟಿಗೆ ಕೊಟ್ಟಿದ್ದಾರೆ. ಇದರಿಂದಾಗಿ ತನಿಖೆ ಮಾಡ್ಬೋದು, ಮರು ತನಿಖೆ ಮಾಡ್ಬೋದು ಅಂತೇಳಿ. ಸೊ ಒಂದಷ್ಟು ಸ್ವಲ್ಪ ಜಡ್ಜ್ ಕನ್ವಿನ್ಸ್ ಕೂಡ ಆಗ್ತಾರೆ. ನಂತರ ಜಡ್ಜ್ ಹೇಳ್ತಾರೆ, see what your stand is, put it in writing. Witnesses. Yes, your lord. ಸರ್ಕಾರಕ್ಕೆ ಕೇಳ್ತಾರೆ ನಿಮ್ಮ ಸ್ಟ್ಯಾಂಡ್ ಏನು ರೈಟಿಂಗಲ್ಲಿ ಕೊಡಬೇಕು ಅಂತೇಳಿ. ಯಾವ ರೀತಿಯಾಗಿ ರೈಟಿಂಗಲ್ಲಿ ಕೊಡ್ತಾರೆ ಅಂತೇಳಿ ನೋಡೋಣ. ಮರು ತನಿಖೆ ಆಗಿ ಅಂತೇಳಿ ಕೊಡೋಕೆ ಏನಿದೆ, ಪರಮೇಶ್ವರ್ ಅವರೇ ಮುಗಿದ ಅಧ್ಯಾಯ ಅಂತೇಳಿ ಹೇಳ್ತಾ ಇದ್ದೀರಲ್ವಾ, ಅಧ್ಯಾಯ ಓಪನ್ ಆಗಿದೆ, ರೈಟಿಂಗಲ್ಲಿ ಕೊಡಿ, ಮರು ತನಿಖೆ ಆಗಲಿ ಅನ್ನುವಂಥ ವಿಚಾರದಲ್ಲಿ ಕೊಡಿ, 2 ವಾರದ ಒಳಗಡೆ ನಿಮ್ಮ ಪ್ರತಿವಾದವನ್ನು ಸಲ್ಲಿಸಬೇಕು ಅಂತ ಜಡ್ಜ್ ಹೇಳ್ತಾರೆ. ಮತ್ತೆ ಏನು ಗೊತ್ತಾ, Mister, what is your name? Naveen Sharma. Well, you've not filed a counter despite taking time for it. So if that is the reflection on the stand of the state, then that's a very sorry state. In fact, ನೋಡಿ ಎಷ್ಟು ಕೋಪಗೊಂಡಿದ್ದಾರೆ ಜಡ್ಜ್ ಅಂತೇಳಿ. ನೋಡಿ ಇಷ್ಟು ಟೈಮ್ ಕೊಟ್ಟರು ನಿಮಗೆ ಪ್ರತಿವಾದ ತಿಳಿಸೋಕೆ ಆಗಿಲ್ಲ, ನಿಮಗೆ ಇದರ ಬಗ್ಗೆ ನೀವು ತಲೆನೇ ಕೆಡಿಸಿಕೊಳ್ಳಿಲ್ಲ. ನೀವು ಇದರಿಂದಾಗಿ ನಿಮ್ಮ ಪ್ರತಿಬಿಂಬ ಏನು ಅಂತೇಳಿ ಕಾಣ್ತಾ ಇದೆ ಅನ್ನುವಂಥ ವಿಚಾರದಲ್ಲಿ ಹೇಳ್ತಾ ಇದ್ದಾರೆ ಜಡ್ಜ್.
ಅಲ್ಲ ಎಷ್ಟು ಇವುಗಳಿಗೆ ನಾಚಿಕೆ ಮಾನ ಮರ್ಯಾದೆ ಇದ್ರಲ್ವ ಮಾರಿ ಸರ್ಕಾರಕ್ಕೆ. ಈ ಥರ ಉಗಿ ಅದು ಜಡ್ಜ್ ಆ ರೀತಿ ಮಾತಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅದ್ರ ಅರ್ಥ ಏನು? ಮುಂದುವರೆದು ಜಡ್ಜ್ ಹೇಳ್ತಾರೆ, Already told you, having taken time to file a counter, you don't even bother to do that. You don't even bother to turn up in the morning session when the case is called. So if this is reflective of the stand of the state, then perhaps My apologies. maybe Mr. Singhvi, it's better that you appear for the state. I appear ಪ್ರತಿವಾದ ಹಾಕೋಕೆ ನಿಮ್ಗೆ ಟೈಮ್ ಸಿಗ್ಲಿಲ್ಲ ಅಂತೇಳಿ ಹೇಳ್ತಾರೆ ಕರ್ನಾಟಕ ಸರ್ಕಾರ ಅಂತ ಹೇಳಿದ್ರೆ ಇದು ಅತ್ಯಂತ ಬೇಜವಾಬ್ದಾರಿತನದ ಮಾತು ಅನ್ನುವಂಥ ವಿಚಾರದಲ್ಲಿ. ಸರ್ಕಾರಕ್ಕೆ ನಾಚಿಗೆ ಮಾನ ಮರ್ಯಾದೆ ಅನ್ನುವಂಥದ್ದು ಇದೆಯೇನ್ರಿ? ಈ ರೀತಿಯಾಗಿ ಉಗಿಬೇಕಾ ನಿಮ್ಗೆ ಸುಪ್ರೀಂ ಕೋರ್ಟಲ್ಲಿ? ಬೇಜವಾಬ್ದಾರಿತನ ಸರ್ಕಾರದ ಜವಾಬ್ದಾರಿ ಏನು ಅಂತೇಳಿ ಗೊತ್ತಿಲ್ಲ ಅನ್ನುವಂಥ ವಿಚಾರದಲ್ಲಿ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಜನಗಳು ಯಾವ ರೀತಿಯಾಗಿ ಜವಾಬ್ದಾರಿಯಿಂದ ಇರಬೇಕು? ಸರ್ಕಾರಕ್ಕೇನೆ ಜವಾಬ್ದಾರಿ ಇಲ್ಲ ರೀ. ಜನಗಳು ಇಲಾಖೆ ಯಾವ ರೀತಿ ಜವಾಬ್ದಾರಿಯಿಂದ ಇರಬೇಕು? ಹಾಗಾದ್ರೆ ಸರ್ಕಾರ, ಕರ್ನಾಟಕ ಸರ್ಕಾರ ಉತ್ತರ ಕೊಡಿ. ನಿಮ್ಮ ಗುಣಗಾನ ಆಗ್ತಾ ಇರುವಂತದ್ದು ಸರ್ವೋಚ್ಚ ನ್ಯಾಯಾಲಯದಲ್ಲಿ ದೇಶವೇ ನೋಡ್ತಾ ಇದೆ. ಈ ಸರ್ಕಾರದಿಂದಾಗಿ ನಮ್ಮ ರಾಜ್ಯಕ್ಕೆ ಕೆಟ್ಟ ಹೆಸರು. ಇಂಥ ಸರ್ಕಾರ ಬೇಕಾ? ಇವ್ರುಗಳನ್ನು ನಾವು ಆಯ್ಕೆ ಮಾಡಿದ್ದೀವಲ್ವಾ, ನಮಗೆಷ್ಟು ಜವಾಬ್ದಾರಿ ಇದೆ ಅನ್ನುವಂಥ ಪ್ರಶ್ನೆ ಕೂಡ ಮೂಡೋದಿಲ್ವೇ? We have initiated the inquiry, and the inquiry report has directed. we placed the acquittal. Only one submission, the matter was transferred to the CID initially, my lord noted, and then it was transferred to the CBI, who then eventually conducted the investigation. So our role is only with regard to the observation that there will be an acquittal committee formed, and that acquittal committee will look at the ನೋಡಿ, ಕರ್ನಾಟಕ ಸರ್ಕಾರ ಏನು ಮಾಡುತ್ತೆ ಅಂತ ಹೇಳಿದ್ರೆ CBI ಮೇಲೆ ಹಾಕೋಕೆ ಹೋಗುತ್ತೆ. ಫೈನಲ್ ಚಾರ್ಜ್ ಶೀಟ್ ಹಾಕಿರುವಂಥದ್ದು ಈ ಪ್ರಕರಣಕ್ಕೆ ಸಂಬಂಧಪಟ್ಟಾಗೆ CBI ನಮ್ದೇನು ತಪ್ಪಿಲ್ಲ, ನಾವು ಅಕ್ವಿಟಲ್ ಕಮಿಟಿ ರಚನೆ ಮಾಡಿದ್ದೀವಿ ಅಂತೇಳಿ. ಏನು ಮಾಡಿದ್ದೀರಾ ಸ್ವಾಮಿ? ಅಕ್ವಿಟಲ್ ಕಮಿಟಿ ರಚನೆ ಮಾಡಿ CBI ಮೇಲೆ ಹಾಕ್ತಾ ಇದ್ದಾರೆ ಅವರು. ನಾಡಿದ್ದು CBI ಮಿನಿ ಬಂದರೆ ಖಂಡಿತವಾಗ್ಲೂ CBI ಲೋಕಲ್ ಪೊಲೀಸ್ ಮೇಲೆ ಹಾಕುತ್ತೆ ಅಥವಾ CID ಮೇಲೆ ಹಾಕುತ್ತೆ. ನಮ್ದಲ್ಲ ಇವ್ರದ್ದು ಅಂತೆ. ನಾವು ಆಲ್ರೆಡಿ ಕೊಟ್ಟು ಮಾಡಿದ್ದೇವೆ. ಏನು ಇಲಾಖಾ ತನಿಖೆ ಮಾಡಬೇಕು, ಡಾಕ್ಟರ್ ರಶ್ಮಿ, ಡಾಕ್ಟರ್ ಆದಮನ್ನು ಮಾಡಬೇಕು ಅಂತೇಳಿ ಹೇಳಿದ್ದೀವಿ. ಇವರೇ ಮಾಡಿಲ್ಲ ಅಂತೇಳಿ ಹೇಳ್ತಾರೆ. ಮತ್ತೆ ಹೇಗೇನು ಸರ್ಕಾರಕ್ಕನೇ ಬರುತ್ತೆ? ಯಾವ ರೀತಿ ಇಲಾಖೆ ತನಿಖೆ ಮಾಡಿದ್ದಾರೆ? ಆ ರಾಜು ಮತ್ತೊಬ್ಬರು ಮಗದೊಬ್ಬ ರಿಟೈರ್ಡ್ ಇದ್ದಾರಲ್ವ ಜಡ್ಜ್, ಯಾವ ರೀತಿ ಮಾಡಿದ್ದಾರೆ ಅಂತೇಳಿ ಗೊತ್ತಲ್ವ? ಲಾಸ್ಟ್ ಎಪಿಸೋಡ್ ಹೇಳಿದ್ದೇನೆ ನಾನು ಅದನ್ನು. ನೀವು ಅಲ್ಲಿ AC ಕಾರಲ್ಲಿ ಕೂತ್ಕೊಂಡು, AC ಗಾಡಿಯಲ್ಲಿ ಕೂತ್ಕೊಂಡು, AC ಕ್ಯಾಬಿನಲ್ಲಿ ಕೂತ್ಕೊಂಡು ತಿಂಗಳಿಗೆ ಎಷ್ಟು ದುಡ್ಡು, ತಿಂಗಳಿಗೆ ಎಷ್ಟು ಸಂಬಳ, ತಿಂಗಳಿಗೆ ಎಷ್ಟು ಫೋನಿಗೆ ದುಡ್ಡು, ನಿಮಗೆ ಸೆಕ್ಯೂರಿಟಿಯನ್ನು ಕೊಟ್ಟು ನೀವು ಭದ್ರತೆಯಲ್ಲಿ ಇರಬೇಕು, ನಿಮಗೇನು ಆಗಬಾರ್ದು, ನಮ್ಮ ದೇಶವನ್ನು ನಮ್ಮ ರಾಜ್ಯವನ್ನು ರಕ್ಷಿಸೋರು ನೀವುಗಳು, MLAಗಳು, MP ಗಳು, ಸೆಕ್ರೆಟರಿಗಳು, ಸಚಿವರು ಅಂಥೇಳಿ ನಾವು ನಿಮಗೆ ಇಷ್ಟೊಂದು ಫೆಸಿಲಿಟಿ ಕೊಡೋದು ಇದಕ್ಕೆ. ನಾನು ನಿಮಗೆ ಒಂದು ಹೆಣ್ಣು ಮಗಳಿಗೆ ಬರ್ಬರವಾಗಿ ಅತ್ಯಾಚಾರ ಆಗಿ ಎಲ್ಲನೂ ಆಗಿ ಕಾಡಲ್ಲಿ ಬಿಸಾಡಿ ಹೋಗಿದ್ದಾರೆ. ನಿರಂತರವಾಗಿ ಪ್ರೊಟೆಸ್ಟ್ ನಡೀತಾ ಇತ್ತು. ಒಂದೇ ಒಂದು ನ್ಯಾಯ ಕೊಡೋಕ್ಕಾಗಿಲ್ಲ ಅಂತೇಳಿದ್ರೆ ನಿಮ್ಮ ಪೊಲೀಸ್ ಇಲಾಖೆ ಏನು ಮಾಡ್ತಾ ಇದೆ? ಏನಕ್ಕೆ ಇರುವಂಥದ್ದು? ಹಾಗಾದರೆ ನಾವು ಸಂಬಳ ಕೊಡುವಂಥದ್ದು ಯಾಕೆ ಲಕ್ಷ 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 ನಿಮಗೆ? ಉತ್ತರಿಸಿ. ನಾಚಿಗೆ ಎಲ್ಲ ಮಾರ. CBI ಮೇಲೆ ಹಾಕ್ತಾ ಇದ್ದಾರೆ. ಇವ್ರು ಏನು ಮಾಡಿದ್ದಾರೆ ಬೇಕಲ್ವಾ ಇವರು CBI ಮೇಲೆ ಹಾಕೋಕೆ? We request Mr. Avishkar Singhvi to appear for the state of Karnataka in this matter and file a counter affidavit within 2 weeks. File a counter, please. Give us a counter on the whole thing, not just. yes, not we'll just. place it on the entire gamut. ಇದನ್ನ ಕೇಳಿ ಜಡ್ಜ್ ಹೇಳ್ತಾರೆ ಮತ್ತೆ ಎಲ್ಲನೂ ಕೂಡ ಹೋಲ್ ಥಿಂಗ್ಸ್ ಎಲ್ಲದಕ್ಕೂ ಕೂಡ ಕೌಂಟರ್ ಕೊಡಿ ಅಂತೇಳಿ, ಎಲ್ಲದಕ್ಕೂ ಕೂಡ ಕೌಂಟರ್ ಕೊಡಿ, ರೈಟಿಂಗ್ ಅಲ್ಲಿ ಕೊಡಿ ಅಂತ ವಿಚಾರದಲ್ಲಿ ಜಡ್ಜ್ ಹೇಳ್ತಾರೆ. ಮತ್ತೆ ಜಡ್ಜ್ ಹೇಳ್ತಾರೆ, What exactly your stand is, whether you are inclined to constitute a SIT to at least look into the whole matter all over again. You seem to have some amount of evidence. They have already said that there are 3 people whose possible role needs to be examined. You have possibility of looking into DNA evidence, that's also there. So please tell us what exactly your stand is. ಏನು ನಿಮ್ಮ ಸ್ಟ್ಯಾಂಡ್ ಏನು, ನಿಮ್ಮ ನಿಲುವು ಏನು? ಒಂದು SIT ರಚನೆಯಾಗಿ ಇದನ್ನು ತನಿಖೆ ಮಾಡಬೇಕಾ, ಅಥವಾ ಅವರು 3 ಜನ ಆರೋಪಿಗಳು ಯಾರು ಅಂತೇಳಿ ಈಗಲೂ ಹೇಳಿದ್ದಾರೆ, ಸಂಶಯ ಇದೆ ಅವರ ಮೇಲೆ ಅನ್ನುವಂಥ ವಿಚಾರದಲ್ಲಿ. ಸೊ DNA ಇದೆ, ಬಟ್ಟೆ ಇದೆ. ಸೊ ಹೀಗಿರಬೇಕಾದ್ರೆ ಇನ್ವೆಸ್ಟಿಗೇಷನ್ ಮಾಡಬೇಕಾ? ಯಾವ ರೀತಿಯಾಗಿ ನಿಮ್ಮ ನಿಲುವು ಏನು ಅನ್ನುವಂಥ ವಿಚಾರದಲ್ಲೂ ಕೂಡ ಸರ್ಕಾರದ ಪರ ಕೇಳ್ತಾ ಇದ್ದಾರೆ. ಇನ್ನಾದರೂ
2 ವಾರದ ಒಳಗಡೆ ನಮ್ಮದು ನಿಲುವು ಇದು. ಸೌಜನ್ಯ ಅನ್ನುವಂಥ ಹೆಣ್ಣು ಮಗಳಿಗೆ ನ್ಯಾಯ ಸಿಗಬೇಕು ಅಂತ ಹೇಳಿದ್ರೆ ಇನ್ವೆಸ್ಟಿಗೇಷನ್ ಮಾಡಬೇಕು, ಮರು ತನಿಖೆ ಮಾಡಬೇಕು. 3 ಜನ ಅಥವಾ 4 ಜನ ಆರೋಪಿಗಳು ಅಂತೇಳಿ ಯಾರ ಮೇಲೆ ಸಂಶಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಅವರ ತನಿಖೆ ಸರಿಯಾಗಿ ಆಗಬೇಕು ಅನ್ನುವಂಥ ವಿಚಾರದಲ್ಲಿ ಬರೆದುಕೊಡಿ. ಆಗ ನಿಮ್ಮನ್ನು ಮಹಿಳೆಯರ ಪರವಾಗಿ ಇರುವಂಥ ಸರ್ಕಾರ ಅಂತೇಳಿ ಒಪ್ಕೊಳ್ತೀವಿ. ಈ ರೀತಿಯಾಗಿ ಮಕ್ಕಳಾಟಿಗೆ ಮಾಡೋದಲ್ಲ, ಸುಪ್ರೀಂ ಕೋರ್ಟಿಗೆ ಹೋಗಿ ಅಕ್ವಿಟಲ್ ಕಮಿಟಿ ರಚನೆ ಮಾಡಿದ್ದೀವಿ ಅಂತೇಳಿ ಒಂದೇ ಭಜನೆ ಇವ್ರದ್ದು. Some more time to do this because we'll have to get the details from CBI and etc. So some more time will be granted. ನೋಡಿ, ಇದು ಗೌರ್ಮೆಂಟ್ ವಕೀಲರು ಹೇಳುವಂಥದ್ದು. CBI ಇಂದ ಡೀಟೇಲ್ಸ್ ಅನ್ನು ಪಡೆದು ನಾವು ಹೇಳ್ತೀವಿ ಅನ್ನುವಂಥ ವಿಚಾರದಲ್ಲಿ. ಅಯ್ಯೋ ಶಿವನೇ ಸ್ವಾಮಿ, CBI ಹೇಳಿದೆ ಸ್ವಾಮಿ, ಡಾಕ್ಟರ್ ಆದಮ್, ಡಾಕ್ಟರ್ ರಶ್ಮಿ ಇವರುಗಳು ವೆಜಿನಲ್ ಸ್ವಾಬನ್ನು ಕರೆಕ್ಟಾಗಿ ಕಲೆಕ್ಟ್ ಮಾಡಿಲ್ಲ, ವಿಸರವನ್ನು ಕರೆಕ್ಟಾಗಿ ಕಲೆಕ್ಟ್ ಮಾಡಿಲ್ಲ, ಅವಳ ಕೈಯಲ್ಲಿ ವೃತ್ತಾಕಾರದ ಗಾಯ ಇತ್ತು, ಅದನ್ನು ಸರಿಯಾಗಿ ಗಮನಿಸಿಲ್ಲ, ಅನ್ಡೈಜೆಸ್ಟೆಡ್ ಫುಡ್ ಇದೆ ಅಂತೇಳಿ ಹೇಳಿದ್ದಾರೆ, ಅದು ಸರಿಯಾಗಿಲ್ಲ ಅನ್ನುವಂಥ ವಿಚಾರದಲ್ಲಿ ಒಂದಷ್ಟು ಲೂಪ್ ಹೋಲ್ಸ್ ಅನ್ನು ಇಟ್ಟು ಇವರು ತಪ್ಪು ಮಾಡಿದ್ದಾರೆ, ಇವರನ್ನು ಇಲಾಖಾ ತನಿಖೆಗೆ ಒಳಪಡಿಸಬೇಕು ಅಂತೇಳಿ CBI 2017ರಲ್ಲಿ ಹೇಳಿದೆ. ಇನ್ನು CBI ಇಂದ ಡೀಟೇಲ್ಸ್ ಕೇಳುವಂಥದ್ದು ಏನಿದೆ ನಿಮಗೆ? ಅದಕ್ಕೆ ಜಡ್ಜ್ ಹೇಳ್ತಾರೆ, Give you time, but give us a clear stand. Yes, absolutely. ಓಕೆ, ನಿಮಗೆ ನಾವು ಟೈಮ್ ಕೊಡ್ತೀವಿ, ಆದರೆ ನಿಮ್ಮ ಸ್ಟ್ಯಾಂಡ್ ಏನು, ನಿಮ್ಮ ನಿಲುವು ಏನು ಅಂತೇಳಿ ಕ್ಲಿಯರ್ ಆಗಿ ನಮ್ಗೆ ಹೇಳ್ಬೇಕು. ಮುಂದುವರಿದು ಸೌಜನ್ಯ ಪರ ವಕೀಲರು ಕೂಡ ಹೇಳ್ತಾರೆ. My lord, so I have filed an affidavit dated 22nd of April 26. We have given names of the witnesses. Oh. My concern is since names we have given, some witness protection direction is given. We are seeking for an SIT, my lords. Let us see what the state Under says. the supervision of Based on retirement of. Even your lordship. 14 July. ಏನು ಹೇಳ್ತಾರೆ ಅಂತ ಹೇಳಿದ್ರೆ, 2026 ಏಪ್ರಿಲ್ 22ರಂದು ನಾವು ಒಂದಷ್ಟು ಸಾಕ್ಷಿಗಳನ್ನು ಕೂಡ ಕೊಟ್ಟಿದ್ದೀವಿ ಅಂತ ಹೇಳಿದ್ರೆ, ಸೌಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ವಿಟ್ನೆಸ್ಗಳನ್ನು ಕೂಡ ಕೊಟ್ಟಿದ್ದೀವಿ. ನಾವು ಅವರಿಗೆ ಪ್ರೊಟೆಕ್ಷನ್ ಬೇಕು, ಮತ್ತು ಇದು ತನಿಖೆ ಆಗಬೇಕಾದ್ರೆ SIT ರಚನೆ ಆಗಬೇಕು, ನ್ಯಾಯಾಂಗ ತನಿಖೆ ಆಗಬೇಕು ಅಂತ ಹೇಳಿದ್ರೆ ನ್ಯಾಯಾಧೀಶರ ಸುಪರ್ದಿಯಲ್ಲಿ ಆಗಬೇಕು ಅನ್ನುವಂಥ ವಿಚಾರದಲ್ಲೂ ಕೂಡ ಸೌಜನ್ಯ ಪರ ವಕೀಲರು ಹೇಳ್ತಾರೆ. ನೋಡಿ, ಸೌಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಾಗೆ ಸಾಕ್ಷಿ ಇದ್ರೆ ಮುಚ್ಚಿದ ಲಕೋಟೆಯಲ್ಲಿ ಕೊಡಿ ಅಂತೇಳಿ ಹೇಳಿದವರು ಈಗ ಸೌಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಾಗೆ ಸಾಕ್ಷಿಯನ್ನು ಕೊಟ್ಟಿದ್ದಾರೆ. ನೀವುಗಳು ಸಂತೋಷ್ ರಾವೆ ಆರೋಪಿ ಅನ್ನೋದಕ್ಕೆ ಏನ್ ಸಾಕ್ಷಿ ಕೊಡ್ತಾ ಇದ್ದೀರಾ? ಬರ್ಲೇ ಇಲ್ಲ ಬಿಡಿ, ಸಾಕ್ಷಿ ಕೊಡೋದಲ್ಲ, ಬರ್ಲೇ ಇಲ್ಲ ನೀವು. ಜುಲೈ 24ಕ್ಕೆ ಬಂದು ಏನು ತಿಪ್ಪರ್ಲಾಗ ಆಗ್ತೀರಿ ಅಂತೇಳಿ ನೋಡ್ಬೇಕು. ಅದಕ್ಕೆ ಸಂತೋಷ್ ರಾವ್ ಪರ ವಕೀಲರು ಹೇಳ್ತಾರೆ, Even expert opinion, lordship, I am incapable of doing that act. So that PW 12 and 14 says that because there is an illness he was suffering from. He's incapable of doing that one. ನೋಡಿ, ನನಗೆ ಫಿಮೋಸಿಸ್ ಕಾಯಿಲೆ ಇತ್ತು ಅಂತೇಳಿ ಎಕ್ಸ್ಪರ್ಟ್ಸ್ ಹೇಳ್ತಾರೆ, ಮತ್ತೆ ನಾನು ಮಾಡಿದೆ ಅನ್ನುವಂಥ ವಿಚಾರದಲ್ಲೂ ಕೂಡ ಹೇಳ್ತಾರೆ ಅಂತೇಳಿ. ಅಯ್ಯೋ ದೇವರೇ, ಆ್ಯಕ್ಚುಲಿ ಜಡ್ಜ್ಮೆಂಟಲ್ಲಿ ಬಂದಿರುವಂಥದ್ದು ಏನು ಅಂತ ಹೇಳಿದ್ರೆ, ಈ ಫಿಮೋಸಿಸ್ ಕಾಯಿಲೆ ಅನ್ನುವಂಥ ವಿಚಾರದಲ್ಲಿ ಕೊಟ್ಟಿದ್ದಾರಲ್ವ, ಸಂತೋಷ್ ರಾವ್ಗೆ ಫಿಮೋಸಿಸ್ ಕಾಯಿಲೆ ಇತ್ತು, ಸೊ ಇದರಿಂದಾಗಿ ಅವನಿಗೆ ಮಾಡೋಕ್ಕಾಗಿಲ್ಲ ಅನ್ನುವಂಥ ವಿಚಾರದಲ್ಲಿ ಹೇಳಿದ್ರಲ್ವಾ. ಸೊ ಅದೇ ಈ ಕೇಸ್ ವೋಸ್ಟ್ ಮಾಡಿದೆ ಈ ಕೇಸನ್ನು ಅನ್ನುವಂಥ ವಿಚಾರದಲ್ಲಿ. ಈಗ ಹೇಳ್ಬೋದು ಮಾಬಲ್ ಶೆಟ್ಟರಿಗೆ ಹೋಗಿ, ಅಲ್ಲಿ ನಾನು ಅವನನ್ನು ಹೆಗಳ ಮೇಲೆ ಕೂರಿಸಿದೆ, ಅವನು ನನ್ನನ್ನು ಎತ್ತುಕೊಂಡು ಹೋದ, ಹಾಗಾಗಿ ಸೌಜನ್ಯನು ಮಾಡಿದ್ದು ಇವನೇ ಅಂತೇಳಿ ನಮ್ಗೆ ಗೊತ್ತಾಯಿತು ಅಂತೇಳಿ ಹೋಗಿ ಮಾಬಲ್ ಶೆಟ್ರೆ CBI ಹತ್ರ ಹೇಳಿ, ನನ್ನನ್ನು ವಿಟ್ನೆಸ್ ಮಾಡಿ ನಾನು ಬರ್ತೀನಿ, ನಾನು ಅವನನ್ನು ಹೆಗಳ ಮೇಲೆ ಎತ್ತುಕೊಂಡು ಹೋಗಿದ್ದೀನಿ, ಹಾಗಾಗಿ ಅವನೇ ಅಂತೇಳಿ ಪ್ರೂವ್ ಆಯಿತು, ನಾನು ಬಂದು ಸುಪ್ರೀಂ ಕೋರ್ಟಲ್ಲಿ ಸಾಕ್ಷಿಯನ್ನು ಹೇಳುತ್ತೀನಿ ಅಂತೇಳಿ ಹೇಳಿ ಹೋಗಿ ಜುಲೈ 4ಕ್ಕೆ. Now you've been acquitted also. Yes, sir. ಅದಕ್ಕೆ ಜಡ್ಜ್ ಹೇಳ್ತಾರೆ, ನೀವು ನಿರಪರಾಧಿ ಅಂತೇಳಿ ಪ್ರೂವ್ ಆಗಿದ್ದೀರಿ ಅನ್ನುವಂಥ ವಿಚಾರ. ಅದಕ್ಕೆ ಸಂತೋಷ್ ರಾವ್ ಪರ ವಕೀಲರು ಹೇಳ್ತಾರೆ, That's right, because I need justice also. I In fact, spent almost 6.5 years. this person. ಎಸ್, ಖಂಡಿತ ನಾನು ಅಕ್ಯೂಟ್ ಆಗಿದ್ದೀನಿ, ನಿರಪರಾಧಿ ಆಗಿದ್ದೀನಿ, ನಾನು ಸಂಕಷ್ಟವನ್ನು ಅನುಭವಿಸಿದ್ದೀನಿ, ನನಗೂ ನ್ಯಾಯ ಬೇಕು ಅಂತೇಳಿ ಅದಕ್ಕೆ ಸೌಜನ್ಯ ಪರ ವಕೀಲರು ಹೇಳ್ತಾರೆ. Son is handy with the police there because some 20 days back a double murder took place. He was named as an accused even in that, and they closed the matter, didn't even send it for trial. That one also. 20 ದಿನಗಳ ಹಿಂದೆ ಆನೆ ಮಾವುತ ಅನ್ನುವಂಥವರ ಡಬಲ್ ಮರ್ಡರ್ ಆಗುತ್ತೆ ಅಲ್ವಾ. ಸೊ ಅದರಲ್ಲೂ ಕೂಡ ಸಂತೋಷ್ ರಾವನ್ನೇ ಆರೋಪಿ ಮಾಡೋಕೆ ನೋಡಿದ್ರು ಅನ್ನುವಂಥ ವಿಚಾರದಲ್ಲಿ ನೋಡಿ ಸುಪ್ರೀಂ ಕೋರ್ಟಲ್ಲಿ ಇದು CBIಗೆ ಗೊತ್ತಾಗಿಲ್ಲ. ಇದು ದೊಡ್ಡ ವಿಚಾರ ಆ್ಯಕ್ಚುಲಿ. ಏನು ಅಂತ ಹೇಳಿದ್ರೆ 20 ದಿನಗಳ ಹಿಂದೆ ಕೋರ್ಟಿಗೆ ಸಂತೋಷ್ ರಾವ್ನ ಬಟ್ಟೆಗಳನ್ನು ಕೂಡ ಕೊಂಡೋಗ್ತಾರೆ, ಇವನೇ ಮಾಡಿರ್ಬೋದು ಅನ್ನುವಂಥ ವಿಚಾರದಲ್ಲಿ ಸ್ಯಾಂಪಲ್ಗೂ ಕೂಡ ಕಳಿಸ್ತಾರೆ, ಇವನೇ ಆರೋಪಿ ಅಂತೇಳಿ. ಇದು ಸಿಗ್ಲೇ ಇಲ್ಲ CBIಗೆ. CBI ಬಂದು ತನಿಖೆ ಮಾಡಿದ್ದೆ ಸೌಜನ್ಯ ಪ್ರಕರಣದಲ್ಲಿ, ಇದು CBIಗೆ ಗೊತ್ತೇ ಆಗಲಿಲ್ಲ.
ಸಂತೋಷ್ ರಾವ್ನೇ ಫಿಕ್ಸ್ ಮಾಡಿ. ಅದಕ್ಕೆ ಜಡ್ಜ್ ಕೇಳ್ತಾರೆ, That other matter. ಓ ಇದು ಮತ್ತೊಂದು ಪ್ರಕರಣವ ಅಂತೇಳಿ. Yes, I was used as a pins to implicate for different offences. We can request to have. 6.5 years spent there. ಸಂತೋಷ್ ರಾವ್ ಪರ ವಕೀಲರು ಹೇಳುವಂಥದ್ದು, ಹೌದು ನನ್ನನ್ನು ಬೇರೆ ಬೇರೆ ಪ್ರಕರಣದಲ್ಲಿ ಸಿಲುಕಿ ಹಾಕುವಂತ ಪ್ರಯತ್ನವನ್ನು ಮಾಡಿದ್ದಾರೆ ಇವರು ಅಂತ. The vacation sometime during May, your lordships. Maybe. Maybe. Because the last 5 witnesses Why have all why been do you anticipate? mysteriously dead. It's been happening. All 5 witnesses have all been mysteriously they're all dead. ನೋಡಿ, ಮತ್ತೆ ಸೌಜನ್ಯ ಪರ ವಕೀಲರು ಕೇಳ್ತಾರೆ ಏನು ಅಂತ ಹೇಳಿದ್ರೆ, ಮೇ ಒಳಗಡೆ ಡೇಟ್ ಕೊಡಿ ಅಂತೇಳಿ. ಯಾಕೆ ಅಂತ ಹೇಳಿದ್ರೆ, ಆಲ್ರೆಡಿ ಸೌಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ 7 ಜನ ಸತ್ತಿದ್ದಾರೆ. ಸಾಕ್ಷಿಗಳು ವಿಚಾರಣೆ ಹಂತದಲ್ಲಿ ಇರಬೇಕಾದ್ರೆ ಅಂತೇಳಿ, ಸೌಜನ್ಯ ಪ್ರಕರಣ ವಿಚಾರಣೆ ಹಂತದಲ್ಲಿ ಇರಬೇಕಾದ್ರೆ ಸಾಕ್ಷಿಗಳು ಕೂಡ ಸತ್ತಿದ್ದಾರೆ. ನಾವು ಕೊಟ್ಟಿರುವಂಥ ಸಾಕ್ಷಿಗಳು ಕೂಡ ಸಾಯುವಂಥ ಸಾಧ್ಯತೆ ಜಾಸ್ತಿ ಇದೆ. ಹಾಗಾಗಿ ಬೇಗ ಡೇಟ್ ಕೊಡಿ ಅಂತೇಳಿ. ಅದಕ್ಕೆ ಜಡ್ಜ್ ಕೇಳ್ತಾರೆ, Why did you put these people's names on record? ಹಾಗಾದ್ರೆ ಈ ಸಾಕ್ಷಿಗಳನ್ನು ನೀವು ಯಾಕೆ ಇಲ್ಲಿ ಮೆನ್ಷನ್ ಮಾಡಿದ್ದೀರಿ ಅಂತೇಳಿ. And that too with That's what I was saying. I was saying that they should have kept it in a sealed cover before further scored in place of actually. 7 deaths have taken place only which are pertaining to this incident. In fact, the doctor who's done the postmortem, he's dead. 5 vital witnesses, they're all dead. ಅದಕ್ಕೆ ಸೌಜನ್ಯ ಪರ ವಕೀಲರು ಹೇಳ್ತಾರೆ, ಅದೇ ಅದನ್ನು ಸೀಲ್ ಮಾಡಿ ನಾವು ಕೊಟ್ಟಿರುವಂಥದ್ದು ಅದಕ್ಕೇನೆ ಅನ್ನುವಂಥ ವಿಚಾರದಲ್ಲಿ. ಅಂದರೆ ಸೌಜನ್ಯ ಪ್ರಕರಣ ನಡಿಬೇಕಾದ್ರೆ, ವಿಚಾರಣೆ ನಡಿಬೇಕಾದ್ರೆ ಒಂದಷ್ಟು ಸಾಕ್ಷಿಗಳು ಯಾರೆಲ್ಲ ಇದ್ದರು ಅವರೆಲ್ಲ ಕೂಡ ಡೆತ್ ಆದರು ಅಂತೇಳಿ. ಹರೀಶ್ ಮಡಿವಾಳ ಅನ್ನುವಂಥ ಒಬ್ಬ ಸಾಕ್ಷಿ ಇದ್ದ, ಹತ್ತಿರದಿಂದ ನೋಡಿದ್ದವನು ಅನ್ನುವಂಥ ವಿಚಾರದಲ್ಲೂ ಕೂಡ ಹೇಳ್ತಾ ಇದ್ರು. ಬಟ್ ಹರೀಶ್ ಮಡಿವಾಳ ಒಬ್ಬ ಆಕ್ಸಿಡೆಂಟಲ್ಲಿ ಸತ್ತೋಗ್ತಾನೆ. ಯಾರೋ ಹೋಗಿ ಕಂಪ್ಲೇಂಟನ್ನು ಕೊಡ್ತಾನೆ ರೀ. ಅವನಿಗೆ ಕಾಲ್ ಖುದ್ದಾಗಿ ನಾನೇ ಕಾಲ್ ಮಾಡಿ ಕೇಳಿದಾಗ ನಂಗೆ ಗೊತ್ತಿಲ್ಲ ಸರ್, ಅನ್ನ ಛತ್ರದಿಂದ ಹೋಗೋಕೆ ಹೇಳಿದರು. ಸೊ ಹಾಗೆ ನಾನು ಹೋದೆ, ಸೈನ್ ಹಾಕಿ ಬಂದೆ, ನನಗೇನು ಎತ್ತ ಅಂತೇಳಿ ಗೊತ್ತೇ ಇಲ್ಲ ಅಂತೇಳಿ. ಹರೀಶ್ ಮಡಿವಾಳನ ವಿಚಾರದಲ್ಲಿ ಎಲ್ಲ ಬರುತ್ತೆ ಮುಂದಿನ. ಅದಕ್ಕೆ ಸಂತೋಷ್ ರಾವ್ ಪರ ವಕೀಲರು ಹೇಳ್ತಾರೆ ಏನು ಅಂತ ಹೇಳಿದ್ರೆ, Not only victim, also accused also need justice. I was there behind the bar for 6.5 This is the years. case where without doing investigation anything. has It's a taken. clinically proven fact. ಬರೀ ಸಂತ್ರಸ್ತರಿಗೆ ನ್ಯಾಯ ಸಿಗುವಂಥದ್ದಲ್ಲ, ನನಗೂ ಕೂಡ ನ್ಯಾಯ ಸಿಗಬೇಕು. ನಾನು 6.5 ವರ್ಷ ಕಷ್ಟಪಟ್ಟಿದ್ದೀನಿ, ಸಂಕಷ್ಟಪಟ್ಟಿದ್ದೀನಿ. ಸುಮ್ಮನೆ ನನ್ನನ್ನು ಜೈಲಿನಲ್ಲಿ ಕೂರಿಸಿದ್ದಾರೆ, ನನಗೂ ಕೂಡ ನ್ಯಾಯ ಬೇಕು ಅಂತೇಳಿ ಸಂತೋಷ್ ರಾವ್ ಕೇಳ್ತಾ ಇದ್ದಾನೆ. ಸುಪ್ರೀಂ ಕೋರ್ಟಿಗೆ ಹೋಗಿ CBI ಆಗಿರ್ಬೋದು, CID ಆಗಿರ್ಬೋದು, ರಾಜ್ಯ ಸರ್ಕಾರ ಆಗಿರ್ಬೋದು, ಲೋಕಲ್ ಪೊಲೀಸ್ ಆಗಿರ್ಬೋದು, ಅಥವಾ ಸಂತೋಷ್ ರಾವೇ ಮಾಡಿದ್ದಾನೆ ಅಂಥೇಳಿ ಪುಂಖವಾಗಿ ಪುಂಕ್ತಾ ಇದ್ದಂತಹ ಗಿರಾಕಿಗಳಾಗಿರ್ಬೋದು, ಹೋಗಿ ಪ್ರೂವ್ ಮಾಡಿ. ಈಗ ಸಂತೋಷ್ ರಾವೇ ಹೋಗಿ ಹೇಳ್ತಾ ಇದ್ದೇನೆ ನಾನು ನಿರಪರಾಧಿ ಅನ್ನುವಂಥ ವಿಚಾರದಲ್ಲಿ ಸುಪ್ರೀಂ ಕೋರ್ಟಲ್ಲಿ ಹೋಗಿ ಸಂತೋಷ್ ರಾವನ್ನು ಪ್ರೂವ್ ಮಾಡಿ ಅವನನ್ನು ಗಲ್ಲಿಗೇರಿಸಿ ದಯಮಾಡಿ ಲಾಸ್ಟ್ ಆಪ್ಷನ್ ಇರುವಂಥದ್ದು. ಇಲ್ಲಂತ ಹೇಳಿದ್ರೆ ನೀವೇ ಎಲ್ಲಾದರೂ ಆರೋದು ಒಳ್ಳೇದು. ಮುಂದುವರೆದು ಜಡ್ಜ್ ಹೇಳ್ತಾರೆ, Adequate protection is given to the persons who have been named as possible witnesses in the additional affidavit filed by the petitioner. That is, the persons named as serial numbers 12 to 19. My lords, please. ಸಾಕ್ಷಿಗಳಿಗೆ ಭದ್ರತೆಯನ್ನು ಕೊಡಬೇಕು ಅನ್ನುವಂಥ ವಿಚಾರದಲ್ಲಿ, ವಿಚ್ ಮೀನ್ಸ್ ಕೋರ್ಟಿಗೆ ಕಂಪ್ಲೀಟ್ ಆಗಿ ಕನ್ವಿನ್ಸ್ ಆಗಿದೆ, ರಾಜ್ಯ ಸರ್ಕಾರ ತಪ್ಪು ಮಾಡಿದೆ, CBI ಕೂಡ ಏನೋ ಮಾಡಿದೆ, ಬರಲಿಲ್ಲ, ಇನ್ನು ನೋಡಬೇಕು ಯಾವ ರೀತಿಯಾಗಿ ತಪ್ಪು ಮಾಡಿದೆ ಅನ್ನುವಂಥ ವಿಚಾರದಲ್ಲಿ. ಅದು ಅಲ್ಲದೆ ಸಾಕ್ಷಿಗಳು ಇದ್ದಾರೆ, ಸಾಕ್ಷಿಗಳನ್ನು ಕೂಡ ಸಾಯಿಸಿದ್ದಾರೆ, ಇರುವಂಥ ಸಾಕ್ಷಿಗಳು ಕೂಡ ಉಳಿಯುವಂಥದ್ದು ಕಷ್ಟ ಅಂತೇಳಿ ಕೋರ್ಟಿಗೆ ಕಂಪ್ಲೀಟಾಗಿ ಕನ್ವಿನ್ಸ್ ಆಗಿ ಅವರುಗಳಿಗೆ ಭದ್ರತೆಯನ್ನು ನೀಡಬೇಕು ಅಂತಲೂ ಕೂಡ ಹೇಳ್ತಾರೆ ಸಾಕ್ಷಿಗಳಿಗೆ. ಇದೆ ಮುಂದೆ ಮಾರಿ ಹಬ್ಬ. ಅದಕ್ಕೆ ಸರ್ಕಾರದ ಪರ ವಕೀಲರು ಏನು ಹೇಳ್ತಾರೆ ಅಂತ ಹೇಳಿದ್ರೆ, May I submit the lordship? CBI will also be required to file in commutable because CBI is they already had filed served the now. charge sheet. ಮತ್ತೆ ಅದೇ ನಮ್ದೇನು ತಪ್ಪಿಲ್ಲ, CBI ಚಾರ್ಜ್ ಶೀಟ್ ಫೈಲ್ ಮಾಡಿದ್ದು ಅಂತೇಳಿ, CBI ಚಾರ್ಜ್ ಶೀಟ್ ಫೈಲ್ ಮಾಡಿದ್ದು, ನಮ್ದೇನು ತಪ್ಪಿಲ್ಲ ಅಂತೇಳಿ. ಅಯ್ಯೋ ದೇವರೇ, ನಿಮ್ದು ತಪ್ಪಿಲ್ಲ ಅಂತೇಳಿ ಹೇಳ್ತೀರಲ್ವಾ, ಹಾಗಾದ್ರೆ ನೀವು ಸರಿ ಏನನ್ನು ಮಾಡಿದ್ದೀರಿ ಅದನ್ನು ಹೇಳಿ. ನಿಮ್ದು ತಪ್ಪಿಲ್ಲ ಅಂತೇಳಿ ಹೇಳ್ತಿದ್ರೆ ಓಕೆ, ನೀವು ಸರಿ ಏನು ಮಾಡಿದ್ದೀರಿ ಸೌಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಾಗಿ ಹೇಳಿ. ಅದನ್ನು ಹೇಳೋಕೆ ಏನಿಲ್ಲ ಅಂತ ಹೇಳಿದ್ರೆ ಏನು ಹೇಳ್ತೀರಾ ನೀವು? ಬರೀ ತಪ್ಪಿಲ್ಲ ಅಂತಲೇ ಹೇಳಬೇಕಲ್ವಾ? ಅದಕ್ಕೆ ಜಡ್ಜ್ ಹೇಳ್ತಾರೆ ಏನು ಅಂತ ಹೇಳಿದ್ರೆ, CBI has served, but your conduct has not been inspiring either. You personally. CBI ಇರಲಿ ಸರ್, ಪರ್ಸ್ನಲಿ ವೈಯಕ್ತಿಕವಾಗಿ ನಿಮ್ಮ ವರ್ತನೆ ಸರಿ ಇಲ್ಲ ಅನ್ನುವಂಥ ವಿಚಾರದಲ್ಲೂ ಕೂಡ ತರಾಟೆಗೆ ತೆಗೆದುಕೊಳ್ಳುತ್ತೆ. ಸರ್ಕಾರ ಗುಣಗಾನ ಆಗ್ತಾ ಇದೆ ನೋಡಿ ನಿಮ್ಮದು ಸುಪ್ರೀಂ ಕೋರ್ಟಲ್ಲಿ. ಕಡೆಗೆ ಸಾರಿ ಮೈ ಲಾರ್ಡ್ ಅಂತಾನು ಕೂಡ ಸರ್ಕಾರ ಕೇಳುತ್ತೆ. Lord, I apologize for that. There was some ಕಡೆಯದಾಗಿ ಜುಲೈ 14ಕ್ಕೆ ಡೇಟನ್ನು ಕೂಡ ಕೊಡ್ತಾರೆ.
ಯಾವ ರೀತಿಯಾಗಿ ವಾದವನ್ನು ಮಂಡಿಸ್ತಾರೆ CBI ಅಥವಾ ರಾಜ್ಯ ಸರ್ಕಾರದ ನಿಲುವು ಏನಿರುತ್ತೆ? ಕೋರ್ಟ್ಗೆ ಕನ್ವಿನ್ಸ್ ಆಗಿದೆ ಇದರಲ್ಲಿ ತಪ್ಪು ನಡೆದಿದೆ ಅನ್ನುವಂಥ ವಿಚಾರದಲ್ಲಿ ಕನ್ವಿನ್ಸ್ ಆಗಲೇಬೇಕು. ಯಾಕಂತ ಹೇಳಿದ್ರೆ ಮೊದಲನೇದಾಗಿ ಸೌಜನ್ಯ ಪ್ರಕರಣ ನಡೆದಂಥ ಸಮಯದಲ್ಲಿ ಜಡ್ಜ್ಮೆಂಟ್ ಬಂದಾಗ ಕೆಲ ನ್ಯಾಯಾಲಯ ಕೂಡ ಹೇಳಿರುವಂಥದ್ದು ಅಕ್ಯೂಟಲ್ ಕಮಿಟಿ ರಚನೆ ಮಾಡಿ ಇದರಲ್ಲಿ ತನಿಖಾಧಿಕಾರಿಗಳು ತಪ್ಪು ಮಾಡಿದ್ದಾರೆ, ಅವರಿಗೆ ಶಿಕ್ಷೆ ಕೊಡಬೇಕು ಅಂಥೇಳಿ ಕೂಡ ಕೆಲ ನ್ಯಾಯಾಲಯ ಹೇಳಿದೆ. ಆನಂತರ ಹೈಕೋರ್ಟ್ಗೆ ಅಪೀಲ್ ಹೋಗಿರುವಂಥದ್ದು ಯಾರು ಅಂತೇಳಿದರೆ ಇದೇ CBI. 90 ದಿನಗಳ ನಂತರ ಹೋಗಿರುವಂಥದ್ದು ಹೈಕೋರ್ಟ್ಗೆ ಅಪೀಲ್. ಆಪ್ಷನ್ ಇರುವಂಥದ್ದು 90 ದಿನಗಳ ಹೊರಗಡೆ ಏನಾದರೂ ಈ ಕೋರ್ಟ್ ಸರಿಯಾಗಿ ನಮಗೆ ಜಡ್ಜ್ಮೆಂಟ್ ಕೊಡಲಿಲ್ಲ ಅಂತ ಹೇಳಿದರೆ ನಾವು ಮೇಲ್ಮನವಿ ಹೋಗ್ಬೋದು. ಯಾವ ರೀತಿ ಅಂತ ಹೇಳಿದ್ರೆ 90 ದಿನಗಳ ಒಳಗಡೆ. ಇವರು 90 ದಿನದ ನಂತರ ಹೋಗಿರುವಂಥದ್ದು. ಯಾಕೆಂತ ಹೇಳಿದ್ರೆ ಹೋರಾಟ ತೀವ್ರ ಆಗ್ತಾ ಬಂತು, ಹೋರಾಟವನ್ನು ನಿಲ್ಲಿಸಬೇಕು ಅನ್ನುವಂಥ ವಿಚಾರದಲ್ಲಿ. ಅಲ್ಲಿ ಮೇಲ್ಮನವಿ ಏನು ಹೋದ್ರು ಅಂತ ಹೇಳಿದ್ರೆ ಇವರು ಸಂತೋಷವೇ ಆರೋಪಿ, ನಮ್ಮಲ್ಲಿ ಸಾಕ್ಷಿ ಇದೆ ಅಂತೇಳಿ ಅಲ್ಲಿ ಸಾಕ್ಷಿ ಏನು ಮಣ್ಣಂಗಟ್ಟೆ ಕೊಡೋಕ್ಕಾಗಲ್ಲ. ಮತ್ತೆ ಹೈಕೋರ್ಟ್ ಇಬ್ಬರಿಗೆ ಹೋಗ್ದಿದೆ ಏನು ಅಂತ ಹೇಳಿದ್ರೆ ಬೊಬ್ಬೆ ಹಾಕಿದ್ರು ಹೋರಾಟಗಾರರು ಅಕ್ಯೂಟಲ್ ಕಮಿಟಿ ರಚನೆ ಮಾಡಿ ತಪ್ಪಿತಸ್ಥ ತನಿಖಾಧಿಕಾರಿಗಳ ಮೇಲೆ ಶಿಕ್ಷೆಯನ್ನು ಕೊಡಿ ಅಂತ ಮಾಡಲಿಲ್ಲ. ನಂತರದಲ್ಲಿ ಕೋರ್ಟೇ ಆರ್ಡರ್ ಮಾಡಿದ್ದಕ್ಕಾಗಿ ಪ್ರೆಷರ್ ಹಾಕಿ ಇವರ ಒಳಗಡೆನೇ ಒಂದು ಅಕ್ಯೂಟಲ್ ಕಮಿಟಿ ಮಾಡ್ತಾರೆ 4 ಜನ. ಪಾಪ ಸೌಜನ್ಯದ ತಾಯಿ ಕುಸುಮಾವತಿ ವಿಕ್ಟಿಮ್ ಫ್ಯಾಮಿಲಿಯವರಿಗೆ ಅದರ ನೋಟಿಸನ್ನು ಕಳಿಸೋದಿಲ್ಲ, CBIಗೆ ಅದರ ನೋಟಿಸನ್ನು ಕಳಿಸೋದಿಲ್ಲ, ಇವರನ್ನು ಒಳಗಡೆನೇ ಇಟ್ಕೊಂಡು ಕೂರ್ತಾರೆ. MR ಬಾಲಕೃಷ್ಣರವರು ಒಂದು ಅಪ್ಲಿಕೇಶನ್ ಹಾಕಿ ಅಕ್ಯೂಟಲ್ ಕಮಿಟಿ ಹಿಡಿದು RTIಯಲ್ಲಿ ಕೇಳ್ತಾರೆ. ಹಾಗೆ ಇವರು ರಚನೆ ಮಾಡಿದ್ದು ಕೊಟ್ಟಿರ್ತಾರೆ. ಏನು ಅಂತ ಹೇಳಿದ್ರೆ ಇದು CBI ತನಿಖೆ ಮಾಡಿರುವಂಥ ಕಾರಣಕ್ಕಾಗಿ CBI ನಮಗೆ ಹೇಳಬೇಕು ಅಕ್ಯೂಟಲ್ ಕಮಿಟಿ ರಚನೆ ಮಾಡೋಕೆ, ಹೆರಿಂಗ್ ಆಫೀಸರ್ ತಪ್ಪಿತಸ್ಥ ಅಧಿಕಾರಿಗಳ ಮೇಲೆ ಕ್ರಮ ಜರುಗಿಸೋಕೆ CBI ಹೇಳಿದರೆ ನಮಗೆ ಮಾಡೋಕ್ಕಾಗುತ್ತೆ ಅಂತೇಳಿ ಇವರು ರಿಪೋರ್ಟ್ ಕೊಡುವಂಥದ್ದು. ಹೀಗೆ ಹೇಳ್ತಾರೆ ಅಕ್ಯೂಟಲ್ ಕಮಿಟಿ ಮಾಡಿದ್ದೀವಿ ಅಂತೇಳಿ 9 ನಿಮಿಷದ ಆರ್ಗ್ಯುಮೆಂಟ್ ಅಲ್ಲಿ ಅಕ್ಯೂಟಲ್ ಕಮಿಟಿ ಮಾಡಿದ್ದೀವಿ ಅಂತೇಳಿ ಹೇಳ್ತಾ ಇದ್ದಾರೆ. ನಾವು ಚಾರ್ಜ್ ಶೀಟ್ ಹಾಕಿಲ್ಲ, CBI ಚಾರ್ಜ್ ಶೀಟ್ ಹಾಕಿದೆ, ಅಕ್ಯೂಟಲ್ ಕಮಿಟಿ ಮಾಡಿದ್ದೀವಿ. ಮಾಡಿದ್ದೇನೆ, ಇದನ್ನು ಮಾಡಿದ್ದೆ ಇವರುಗಳು, ಎವಿಡೆನ್ಸ್ ಸಮೇತ ಇಡ್ತಾ ಇದ್ದೆ ನನಗೆ ನೋಡಿ. ಇನ್ನಾದರೂ ಮಾಡಿ ಜುಲೈ 14ಕ್ಕೆ ರಾಜ್ಯ ಸರ್ಕಾರ ಒಂದು ವೇಳೆ ಸೌಜನ್ಯಲಿಗೆ ನ್ಯಾಯ ಕೊಡಿಸಲೇಬೇಕು ಅಂತೇಳಿ ಇದ್ರೆ ದಯಮಾಡಿ ಮರುತನಿಖೆಗೆ ನಮ್ಮದು ಯಾವುದೇ ಆಕ್ಷೇಪಣೆ ಇಲ್ಲ, ಮರುತನಿಖೆ ಮಾಡಬಹುದು. ಇವರು ನ್ಯಾಯಾಂಗ ತನಿಖೆ ಕೇಳ್ತಾರೋ, ನ್ಯಾಯಾಧೀಶರ ಸುಪರ್ದಿಯಲ್ಲಿ ಕೇಳ್ತಾರೋ, SIT ಕೇಳ್ತಾರೋ ಎಲ್ಲನೂ ಕೂಡ ಆಗಲಿ, ನಮ್ದೇನು ಅಭ್ಯಂತರ ಇಲ್ಲ ಅಂತೇಳಿ ಹೋಗಿ ಅಪ್ಲಿಕೇಶನ್ ಅನ್ನು ದಯಮಾಡಿ ಹಾಕಿ ಸರ್ಕಾರ, ಕೇಂದ್ರ ಸರ್ಕಾರ, ಬೇಟಿ ಪಡಾವೋ ಬೇಟಿ ಬಚಾವೋ ಹಾಕಿ, ದಯಮಾಡಿ ನೀವು ಕೂಡ ಅದನ್ನೇ ಹಾಕಿ, ಯಾವುದು ಇನ್ವೆಸ್ಟಿಗೇಷನ್ ಆಗಲಿ ಅಂಥೇಳಿ. ಯಾಕೆ ಪೊಲೀಸ್ ಆಫೀಸರ್, CID ಆಫೀಸರ್ಸ್ ಏನಾದರೂ CBI ಆಫೀಸರ್ಸ್ ಏನಾದರೂ ಮತ್ತೆ ಜೈಲು ಶಿಕ್ಷೆ ಅನುಭವಿಸ್ತಾರೆ ಅನ್ನುವಂಥ ಹೆದರಿಕೆ ಇದೆಯಾ? ತಮಿಳುನಾಡಲ್ಲಿ ಹೇಗೆ ಶಿಕ್ಷೆ ಆಯಿತು, ಕುಲಕರ್ಣಿ ಕೇಸಲ್ಲಿ ಹೇಗೆ ಶಿಕ್ಷೆ ಆಯಿತು, ಅದೇ ರೀತಿ ನಮ್ಮ ಕುತ್ತಿಗೆಗೂ ಬರುತ್ತೆ ಅಂತೇಳಿ ಏನಾದರೂ ಹೆದರಿಕೆನಾ?